ಗದಗ್ನಲ್ಲೂ ಕೂಡ ಈ ಮೊಟ್ಟೆ ದರ ಏರಿಕೆ ಎಫೆಕ್ಟ್ ತಟ್ಟಿದೆ. ಎಸ್ಡಿಎಂಸಿ ಅಧ್ಯಕ್ಷರು ಮುಖ್ಯ ಶಿಕ್ಷಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಒಂದು ಮೊಟ್ಟೆ ಖರೀದಿಗೆ ಸರ್ಕಾರ ಬರೀ ₹5 ಕೊಡುತ್ತೆ, ₹5.20. ಮಾರ್ಕೆಟ್ನಲ್ಲಿ ಮೊಟ್ಟೆ ದರ ₹7.40 ಇದೆ. ಹಾಗಾಗಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬಿಸಿ ಊಟ ವಿತರಣೆ ಮಾಡುವುದು. ಈ ಯೋಜನೆ ಇವಾಗ ಸಾಕಷ್ಟು ರಾಜ್ಯಾದ್ಯಂತ ಚಾಲ್ತಿಯಲ್ಲಿರುವಂತದ್ದು. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಯೋಜನೆ ಸಾಕಷ್ಟು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಅಪೌಷ್ಟಿಕ ನಿವಾರಣೆ ಆಗಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಮೊಟ್ಟೆ ವಿತರಣೆ ಮಾಡುವಂತ ಕೆಲಸ ಕೂಡ ಸರ್ಕಾರಿ ಶಾಲೆಯಲ್ಲಿ ಆಗ್ತಾ ಇದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಒಂದು ಕೊರಲಹಳ್ಳಿ ಗ್ರಾಮದಲ್ಲಿ ಕೂಡ ಮೊಟ್ಟೆ ವಿತರಣೆ ಮಾಡಲಾಗ್ತಾ ಇರುವಂತದ್ದು. ಈ ರೀತಿ ಮಕ್ಕಳ ಕೈಯಲ್ಲಿ ಒಂದು ಕೂಪನ್ ಕೊಟ್ಟಿರ್ತಾರೆ. ಆ ಕೂಪನ್ ಕೊಟ್ಟ ನಂತರ ಅವರಿಗೆ ಮೊಟ್ಟೆ ಕೊಡ್ತಾರೆ. ಯಾವ ಮಕ್ಕಳು ಮೊಟ್ಟೆ ಸೇವನೆ ಮಾಡ್ತಾರೆ ಅವರಿಗೆ ಮೊಟ್ಟೆ ಕೊಡ್ತಾರೆ. ಬಾಳೆಹಣ್ಣು ಬೇಕಂದ್ರೆ ಕೂಡ ಆ ಬಾಳೆಹಣ್ಣು ಕೊಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಇವಾಗ ಇಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ಮೊಟ್ಟೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇದು ಒಂದು ಮೊಟ್ಟೆಗೆ ಸರ್ಕಾರದಿಂದ ₹6 ಮಾತ್ರ ಬರ್ತಾ ಇದೆ. ಇವಾಗ ಆ ಮೊಟ್ಟೆಯ ಬೆಲೆ ಕೂಡ ಸಾಕಷ್ಟು ಗಗನಕ್ಕೆ ಏರ್ತಾ ಇದೆ. ಒಂದು ಮೊಟ್ಟೆಯ ಬೆಲೆ ₹6 ಸರ್ಕಾರ ಕೊಟ್ರೆ ಇದು ಮಾರುಕಟ್ಟೆಯಲ್ಲಿ ₹7 ₹8 ಬೀಳ್ತಾ ಇದೆ. ಹೀಗಾಗಿ ಇದರ ಹೊರೆ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಇಲ್ಲಿರುವಂತಹ ಏನು ಶಾಲೆಯ ಮುಖ್ಯೋಪಾಧ್ಯಾಯರು ಇರ್ತಾರೆ ಇವರಿಗೆ ಹೊರೆ ಬೀಳ್ತಾ ಇದೆ. ಈ ಒಂದು ಶಾಲೆಯಲ್ಲಿ ಸುಮಾರು 350 ವಿದ್ಯಾರ್ಥಿಗಳಿದ್ದಾರೆ. 350 ವಿದ್ಯಾರ್ಥಿಗಳಿಗೆ ಮೊಟ್ಟೆ ತಂದು ಕೊಡಲು ಇಲ್ಲಿರುವಂತಹ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಇಲ್ಲಿರುವಂತಹ ಏನು ಮುಖ್ಯೋಪಾಧ್ಯಾಯರು ಇರ್ತಾರೆ ಇವರಿಗೆ ₹7,000 ರಿಂದ ₹8,000 ಹೊರೆ ಬೀಳ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಎಸ್ಡಿಎಂಸಿ ಅಧ್ಯಕ್ಷರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಈಗ ಸರ್ಕಾರ ₹6 ಕೊಡ್ತಾ ಇದೆ ಅಂತಾರೆ, ನಿಮ್ಗೆ ಎಷ್ಟು ಹೊರೆ ಆಗ್ತಾ ಇದೆ ಬೆಲೆ ಏರಿಕೆ ಆಗಿರೋದು? ಬೆಲೆ ಏರಿಕೆ ಆಗೋದ್ರಿಂದ ₹1.40 ಹೊರೆ ಆಗ್ತಾ ಇದೆ ಸರ್. ವಾರಕ್ಕೆ 1,000 ಮೊಟ್ಟೆ ಸರ್. ₹1,000 ಮೊಟ್ಟೆಗೆ ಒಂದು ಮೊಟ್ಟೆಗೆ ₹1.40 ಹೊರೆ ಆಗ್ತಾ ಇದೆ ಸರ್. ಈಗ ಹಾಗಾಗಿ ಒಂದು ತಿಂಗಳಿಗೆ ಏನಿಲ್ಲ ₹8,000 ರಿಂದ ₹9,000 ಹೊರೆ ಆಗ್ತಾ ಇದೆ ಸರ್. ಅದು ನಾವೇ ಹಾಕ್ತಾ ಇದೀವಿ ಸರ್. ಇವರು ಮುಖ್ಯೋಪಾಧ್ಯಾಯರು ಅಲ್ಲಿಂದ ನಾವು ಹಾಕ್ತಾ ಇದೀವಿ ಸರ್. ನಾವೇ ಕೈಲಿ ಹಾಕ್ತಾ ಇದೀವಿ. ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀವಿ? ಸರ್ಕಾರಕ್ಕೆ ಹೆಚ್ಚಿನ ಇದು ಜಾಸ್ತಿ ಕೊಡ್ಬೇಕಂತ ಹೇಳ್ತಾ ಇದೀನಿ ಸರ್. ಮೊಟ್ಟೆಗೆ ಹೊರಗಡೆ ಎಷ್ಟು ರೇಟ್ ಐತೆ? ₹7.40 ಇದೆ ಸರ್, ಹೋಲ್ಸೇಲ್ ರೇಟ್ ಸರ್. ಹಾಗಾಗಿ ಸರ್ ಸರ್ಕಾರ ಕೊಡೋದು ₹5 ಮಾತ್ರ. ₹5 ಕೊಡುತ್ತೆ ಸರ್. ₹5 ಕೊಡುತ್ತದೆ. ನಾನ್ ವೆಜ್ಗೆ ₹1 ಕೊಡುತ್ತೆ ಸರ್. ಹಾಗಾಗಿ ₹6 ಕೊಡುತ್ತೆ ಸರ್. ₹7.40 ಅಂದ್ರೆ ₹1.40 ನಾವು ಕೈಲಿ ಹಾಕ್ತಾ ಇದೀವಿ ಸರ್. ಇಡೀ ರಾಜ್ಯಾದ್ಯಂತ ಇದೆ ಸರ್ ಇದು. ಹಾ ಸರ್. ಒಟ್ಟಾರೆ ಹೇಳಬೇಕಂತಂದ್ರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂತದ್ದು. ಗದಗ ಸೇರಿದಂತೆ ಇಡೀ ರಾಜ್ಯಾದ್ಯಂತನೂ ಕೂಡ ಮೊಟ್ಟೆ ಹೊರೆ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಮುಖ್ಯ ಉಪಾಧ್ಯಾಯರ ಮೇಲೆ ಬೀಳ್ತಾ ಇದೆ. ಹೀಗಾಗಿ ₹6 ಇರುವಂತ ಏನು ಹಣ ಕೊಡ್ತಾ ಇದ್ದಾರೆ ಅದನ್ನು ಹೆಚ್ಚಿಗೆ ಮಾಡಬೇಕಂತ ಹೇಳಿ ಇಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮೊಟ್ಟೆ ವಿತರಣೆಯಲ್ಲಿ ಹೆಚ್ಚಿನ ರೇಟ್ ಅನ್ನು ಕೊಡಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ.